ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಅನ್ನೋ ಕನಸಿರುತ್ತೆ. ಕನಸಿದ್ರು ಎಷ್ಟು ಜನಕ್ಕೆ ಅದು ಸಾಧ್ಯ ಆಗತ್ತೆ? ಸಾಧ್ಯ ಆದ್ರೂ ಎಷ್ಟು ಜನಕ್ಕೆ ಅಂಥ ಮಕ್ಕಳಿರ್ತಾರೆ? ಇವೆಲ್ಲದರ ಸಂಗಮ ಆಗಿದ್ದು ದಿನಕರ್ ಅವರ ಮನೆಯಲ್ಲಿ. ನಾನು ಫಸ್ಟ್ ನಾವು ಫೆಸ್ಟಿವಲ್ ಆಫ್ ಚೈನಾ ಅಂತ ಒಂದು ಮಲೇಷಿಯಾ ಚೈನಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ನಾನೊಬ್ಳೆ ಇಂಡಿಯನ್ ರೆಪ್ರೆಸೆಂಟ್ ಮಾಡಿರೋಳು. ಅಲ್ಲಿ ಹೋದಾಗ ಪ್ಯಾರಾಗ್ಲೈಡಿಂಗ್ ಅಂತ ಒಂದು ಅಲ್ಲಿ ನೋಡಿದೆ. ಆಮೇಲೆ ನಾನು ಇಂಟರ್ನೆಟ್ ಅಲ್ಲಿ ನೋಡುವಾಗ ಯಾವಾಗ್ಲೂ 16-17 ವೆರೈಟೀಸ್ ಇದಾವೆ ಆಸ್ಟ್ರೋನಟ್ ಆಗ್ಬೇಕು ಅಂದ್ರೆ, ಅದರಲ್ಲಿ ಒಂದು ಪ್ಯಾರಾಗ್ಲೈಡಿಂಗ್ ಅಂತಾನು ಇತ್ತು. ಅದಕ್ಕೆ ಪ್ಯಾರಾಗ್ಲೈಡಿಂಗ್ ಹೌದಲ್ವಾ, ಅದಕ್ಕೆ ನಾನು ನನ್ನ ಪಪ್ಪಂಗೆ ಕೇಳ್ದೆ, ಪಾಪ ಪ್ಯಾರಾಗ್ಲೈಡಿಂಗ್ ಹೋಗ್ತೀನಿ ನಾನು ಅಂದ್ರೆ ಫಸ್ಟ್ ಸ್ಟೆಪ್ ಇಟ್ ಶುಡ್ ಬಿಗನ್ ಅಲ್ವಾ, ಅದಕ್ಕೆ ಪ್ಯಾರಾಗ್ಲೈಡಿಂಗ್ ಮಾಡ್ತೀನಿ ಅಂದ್ರೆ ಪಪ್ಪ ಆಯ್ತು ಅಂದ್ರು. ಪಪ್ಪ ಯಾವಾಗ್ಲೂ ಸ್ಪೋರ್ಟಿವ್ನೆಸ್ ಇರ್ತಾರೆ, ಬಟ್ ಮಮ್ಮಂಗ್ ಭಯ ಆಯ್ತು ಸ್ವಲ್ಪ. ಬಟ್ ಆಮೇಲೆ ಕಳ್ಸಿದ್ರು ಇಬ್ರು, ಚೆನ್ನಾಗಿತ್ತು. ಮಕ್ಕಳ ಮನಸ್ಸು ಯಾವಾಗ್ಲೂ ತೆರೆದ ಬಾಗಿಲು. ಆದ್ರೆ ಚಿಕ್ಕಂದಿನಿಂದ ಊಟ ತಿನ್ನದೇ ಇದ್ದಾಗ ಗುಮ್ಮ ಬರುತ್ತೆ ಅನ್ನೋದ್ರಿಂದ ನಿನ್ನನ್ನ ರೆಸಿಡೆನ್ಸಿ ಸ್ಕೂಲ್ಗೆ ಹಾಕ್ಬಿಡ್ತೀನಿ ಅನ್ನೋ ತನಕ ಅವರ ಧೈರ್ಯ ಆತ್ಮವಿಶ್ವಾಸಗಳನ್ನೆಲ್ಲ ಹಾಳು ಮಾಡಿ ಅವರಲ್ಲಿ ಒಂದು ಅವ್ಯಕ್ತ ಭಯ ತುಂಬೋದೇ ಹೆತ್ತವರು. ಆದ್ರೆ ನಮ್ಮ ಹೆಮ್ಮೆಯ ಶ್ರೇಯ ಭಯ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲದೆ ಬೆಳೆದು ಬಿಡ್ತಾಳೆ. ಹೋಗಿದ್ವಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಆವಾಗ ಅಲ್ಲಿ ಅಂಡರ್ ಸಿ ವಾಕ್ ಅಂತ ಕೇಳಿದ್ದೆ. ಮತ್ತೆ ಇಂಟರ್ನೆಟ್ ಅಲ್ಲಿ ಅಂಡರ್ ಸಿ ವಾಕು ಒಂದು ಟ್ರೈನಿಂಗ್ ತಗೋಬೇಕಿತ್ತು ಅಂತ ಹೇಳಿದ್ರು ಆಸ್ಟ್ರೋನಾಟ್ ಆಗಕ್ಕೆ. ಅದಕ್ಕೆ ನಾನು ನನ್ನ ಮಮ್ಮ ಪಪ್ಪಂಗೆ ಕೇಳಿದೆ. ಪಪ್ಪ ಮತ್ತೆ ಆಯ್ತು ಹೋಗು ಅಂದ್ರು. ಆದ್ರೂ ಪೇರೆಂಟ್ಸ್ ಆಗಿ ಸ್ವಲ್ಪ ಭಯ ಇರುತ್ತೆ, ಮಮ್ಮಂಗೂ ಸ್ವಲ್ಪ ಭಯ ಆಯ್ತು. ಯಾಕೆಂದ್ರೆ ಫುಲ್ 100 ಫೀಟ್ ಡೌನ್ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಶಾರ್ಕ್ ಎಲ್ಲ ಇರುತ್ತೆ. ಸೊ ಬಟ್ ಇದು ಲೈಫ್ ಗಾರ್ಡ್ಸ್ ಇರ್ತಾರೆ ಫೈಟ್ ಲೈವ್. ಅದಕ್ಕೆ ಆಮೇಲೆ ಮಮ್ಮ ಬಹಳ ಕನ್ವಿನ್ಸ್ ಮಾಡಿ ಆಮೇಲೆ ಐ ಟ್ರೈಡ್ ಇಟ್. ಅದಕ್ಕೆ ಅಲ್ಲಿ ಅವರು 25 ಕಿಲೋಮೀಟರ್ಸ್ ಇದು 25 ಕಿಲೋಮೀಟರ್ಸ್ ಆ ಸೈಡ್ ಕರ್ಕೊಂಡು ಹೋಗಿದ್ರು, ಅಂದ್ರೆ ಶೋರ್ ಮೇಲಲ್ಲ, ಒಳಗೆ ಸಿ ಒಳಗೆ. ಅದಕ್ಕೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಡೆಕ್ ಇತ್ತು, ಅಲ್ಲಿಂದ ನಮ್ಮನ್ನ ಕೆಳಗ್ ಕಳ್ಸಿದ್ರು ನನ್ನನ್ನ ಮಾರಿಷಸ್ ಅಲ್ಲಿ. ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲೇ 0 ಗ್ರಾವಿಟಿ ಇರುತ್ತಂತೆ. ಅದಕ್ಕೆ ನಾನು ಫಸ್ಟ್ ಕೆಳಗೆ ಹೋದ ತಕ್ಷಣ ಇಲ್ಲೆಲ್ಲ ಮುಖದಲ್ಲೆಲ್ಲ ನೀರೆಲ್ಲ ಬಂದು ಅಲ್ಲಿ 3 ಸೈನ್ ಇತ್ತು. ಹಿಂಗಂದ್ರೆ ಏನೋ ಪ್ರಾಬ್ಲಮ್ ಇದೆ, ಹಿಂಗಂದ್ರೆ ಮೇಲೆ, ಹಿಂಗಂದ್ರೆ ಓಕೆ ಅಂತ. ಅದಕ್ಕೆ ಮೇಲೆ 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 ಅಂದ್ರೂ ಅದು ಕೆಳಗೆ ಕರ್ಕೊಂಡು ಹೋದ್ರು. ಆಮೇಲೆ ಬಹಳ ಇಷ್ಟ ಆಯ್ತು, ಎಲ್ಲ ಬ್ಲೂ ಎಲ್ಲ ಇತ್ತು. ಆಮೇಲೆ ನನ್ಗೆ ಈಗ ಕೆಲವೊಂದ್ಸತಿ ಫಿಶಸ್ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಎಲ್ಲಾ ಫಿಶಸ್ ಬಂದು ಸ್ವಲ್ಪ ಬ್ರೆಡ್ ತಗೊಂಬಂದ್ರು ಎಲ್ಲಾ ಕಡೆ ಬಂದು ಆಕ್ಚುಲಿ ಟೈಪ್ ಆಫ್ ಕಿಸ್ ಮಾಡ್ತಾ ಇದ್ರು ಎಲ್ಲಾ ಕಡೆ. ಅದಕ್ಕೆ ಬಹಳ ಚೆನ್ನಾಗಿತ್ತು. ಆಮೇಲೆ ಎಲ್ಲ 90 ಡಿಗ್ರಿ ಆಂಗಲ್ ಅಲ್ಲೇ ನಡಿಬೇಕು. ಸ್ವಲ್ಪ ಈ ಸೈಡು ಅಥವಾ ಆ ಸೈಡ್ ಹೋದ್ರೆ ಬಿದ್ದ್ಬಿಡ್ತೀರಾ. ಅದಕ್ಕೆ ಅದೆಲ್ಲ ಬಹಳ ಚೆನ್ನಾಗಿತ್ತು. ಬಹಳ ಚೆನ್ನಾಗಿತ್ತು ಅಂತ ಚಾಕ್ಲೇಟ್ ತಿಂದು ಹೇಳೋ ಹಾಗೆ ಈ ಹುಡುಗಿ ಹೇಳ್ತಾಳಾದ್ರು ಅಲ್ಲಿ ಅಪಾಯ, ಆತಂಕ, ಪ್ರಾಣನೇ ಬಾಯಿಗೆ ಬಂದ್ಬಿಡೋ ಅಷ್ಟಿರುತ್ತೆ. 100 ಅಡಿ ಆಳದ ಸಾಗರದಲ್ಲಿ ಅಪಾಯಕಾರಿ ಮೀನುಗಳ ಮಧ್ಯೆ ನಡೆಯೋದು ನಿಜಕ್ಕೂ ದುಸ್ಸಾಹಸನೇ ಸರಿ. ಆದ್ರೆ ಶ್ರೇಯಾಗೆ 11ನೇ ವಯಸ್ಸಿನಲ್ಲೇ ಅದು ನೀರು ಕುಡಿದಷ್ಟು ಸಲೀಸು. ತುಂಬಾ ಭಯ, ನಂಗೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಭಯ ಇರುತ್ತೆ ಅಲ್ವಾ. ತುಂಬಾ ಒಬ್ಬಳೆ ಮಗಳು ಬೇರೆ, ನನ್ಗೆ ತುಂಬಾ ಭಯ ಆಯ್ತು ಆಕ್ಚುಲಿ.
ತುಂಬಾ ಅಂದ್ರೆ ತುಂಬಾನೇ ಭಯ ಆಯ್ತು. ನನ್ನ ಏಮ್ ಏನಂದ್ರೆ ಸಾಕು ಚೆನ್ನಾಗು, ನಾನು ಗೋಲ್ಡ್ ರ್ಯಾಂಕ್ ಸ್ಟೂಡೆಂಟ್, ನನ್ನ ಹಸ್ಬೆಂಡ್ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್, IIT ಸ್ಟೂಡೆಂಟ್ ಅವ್ರುನು. ಸೊ ಚೆನ್ನಾಗಿ ಓದಿಸಿ ಚೆನ್ನಾಗಿ ಮುಂದೆ ಬರ್ಲಿ ಅಷ್ಟೇ ನನ್ನ ಉದ್ದೇಶ. ಎಲ್ಲ ಹೆಣ್ಮಕ್ಳ ತರ ಒಂದ್ ಸ್ವಲ್ಪ ಚೆನ್ನಾಗಿ ಎಜುಕೇಶನ್ ಕೊಟ್ಟು ಮುಂದೆ ಬರ್ಲಿ ಅನ್ಕೊಂತ ಇದ್ದೆ. ಬಟ್ ಇವಳು ನೋಡಿದ್ರೆ ತುಂಬಾನೇ ಮುಂದೆ ಹೋಗ್ಬಿಟ್ಲು. ಆಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಕ್ ಹೋಗ್ಬೇಕಂದ್ರೂ ಇದೊಂದು ಸಾಹಸ ಅಲ್ವಾ, ಒಂದ್ ಸ್ವಲ್ಪ ಭಯನೇ ನಮ್ಗೆ. ಕೊನೆಗೆ ಎಲ್ಲ ತಂದೆ ತಾಯಿಗೆ ಅನ್ಸೋ ತರ ನನ್ಗೂ ಅನಿಸ್ತು, ಅಯ್ಯೋ ನೀರಲ್ಲಿ ಹೋಗ್ಬಿಟ್ರೆ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೇಗ್ ಮಾಡೋದು ಅಂತ. ತುಂಬಾ ದೇವ್ರಿಗೆಲ್ಲ ತುಂಬಾ ಪ್ರೇಯರ್ ಮಾಡ್ಕೊಂಡು ಅವಳ ಹತ್ರ ನೋಡಕ್ ಹೋಗ್ಲಿಲ್ಲ ನಾನು, ಸುಮ್ನೆ ದೇವ್ರ ಪ್ರೇಯರ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೆ ಆ ಟೈಮ್ಗೆ. ಬಟ್ ಅವಳು ಬಂದ್ಮೇಲೆ ಅದ್ರಷ್ಟು ಆನಂದ ಇನ್ನೊಂದು ಸಿಕ್ಕಿಲ್ಲ ನನಗೆ. ಹೆತ್ತವರ ದೊಡ್ಡತನಾನೇ ಅದು. ಒಂದಷ್ಟು ಸಮಯ ಇವನು ನನ್ನ ಮಗ, ಇವಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾರೆ. ಆಮೇಲೆ ನಾನು ಇವರ ತಂದೆ, ನಾನು ಇವರ ತಾಯಿ ಅಂದ್ಕೊಳ್ಳೋದಕ್ಕೆ ಖುಷಿ ಪಡ್ತಾರೆ. ಅಂಥ ಸಾಧನೆ ಮಾಡೋದು ಶ್ರೇಯಾಳಂಥ ಕೆಲವೇ ಜನ್ಮಜಾತ ಪ್ರತಿಭೆಗಳು ಮಾತ್ರ. ಅಲ್ಲೆಲ್ಲ ಚೆನ್ನಾಗಿತ್ತು. ಫಸ್ಟ್ ಇದ್ರ ಮೇಲೆ ಹೋಗ್ತಿವಲ್ವಾ, ಅದು ಹಂಗ ಹೋಗ್ಮೇಲೆ ಆಮೇಲೆ ಡೈರೆಕ್ಟ್ ಮೇಲೆ ವಿತಿನ್ ಸೆಕೆಂಡ್ಸ್ ಮೇಲ್ ಹೋಗ್ಬಿಡ್ತೀವಿ. ಅದಕ್ಕೆ ನನಗ್ ಫಸ್ಟ್ ನಾನ್ ಒಂದ್ ಬ್ಲಿಂಕ್ ಅಲ್ಲೇ ಮೇಲ್ ಹೋಗ್ಬಿಟ್ಟಿವಿ. ನನಗೆ ಯಾವಾಗ ಮೇಲೋದಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಅಲ್ಲೆಲ್ಲ ಬಹಳ ಚೆನ್ನಾಗಿತ್ತು. ಬಟ್ ಬಹಳ ಚಳಿ ಇತ್ತು. ಮತ್ತೆ ಎಲ್ಲ ಹಿಮಾಲಯಾಸ್ ರಷ್ಯಾ ಇದ್ರಲ್ಲಿ ಪೋಖ್ರಾ ಅಲ್ಲಿ ನೇಪಾಳಲ್ಲಿ ಹಿಮಾಲಯಾಸ್ ಎಲ್ಲ ಇರುತ್ತಲ್ವಾ, ಅದ್ರ ಮೇಲೆಲ್ಲ ಕಾಂಚನಜಂಗಾ, K2 ಅವೆಲ್ಲ ನೋಡ್ ಬಂದೆ. ಚಳಿ ಇತ್ತು ಬಟ್ ಚೆನ್ನಾಗಿತ್ತು. ಅಂದ್ರೆ ವೆರಿ ನೈಸ್. ಅದು ಆಯ್ತು. ಪೈಲಟ್ ಹೋಗೋ ಮುಂದೆ ಹೆಂಗಪ್ಪ ಇವಳ ಮೇಲೆ ಹೋಗ್ತೀವಿ, ಬಟ್ ಪೈಲಟ್ ಇರ್ತಾರೆ ಪಕ್ಕದಲ್ಲಿ, ಆದ್ರೂ ಏನಾರ ಹೆಚ್ಚು ಸೌಂದರ್ಯ ಆಯ್ತು ನೋಡಿ. ಲಾಸ್ಟ್ 2 years ಏನೋ ಬರೀ ನೆಗೆಟಿವ್ ಥಿಂಕ್ ಬರುತ್ತೆ. ಬಟ್ ಹೆಂಗ್ ಮಾಡೋದು ಬಂತಾರೆ, ತುಂಬಾನೇ ಭಯ. ಮತ್ತೆ ಅನ್ಕೊಳ್ಳೋದು ಹೇಗಪ್ಪ ಇವಳು ಸಾಹಸ ಮಾಡ್ತೀನಿ ಅಂತ ಇದ್ದಾಳಲ್ವಾ, ಛಲ ಇದೆ, ಸರಿ ದೇವ್ರದ್ದು ಆಶೀರ್ವಾದ ಇತ್ತಂದ್ರೆ ಹಾಗೆ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಅಷ್ಟ್ ಛಲ ಹಿಡ್ದಾಳೆ, ಸಾಧಿಸ್ಬೇಕು ಅಂತ ಇದ್ದಾಳೆ ಜೀವನದಲ್ಲಿ ಅಂದ್ಬಿಟ್ಟು ನಾನು ಈಗ ಸ್ವಲ್ಪ ಧೈರ್ಯ ತಂದ್ಕೊಂತ ಇದ್ದೀನಿ. ಅಲ್ಲಿ ವೆರೈಟೀಸ್ ಆಫ್ ಟ್ರೈನಿಂಗ್ ಇರ್ತವೆ. ಅದರಲ್ಲಿ ಒಂದು ಅಂಡರ್ ಸಿ ವಾಕ್, 0 ಗ್ರಾವಿಟಿಯಲ್ಲಿ ನಡಿಬೇಕು ಅಂತ. ಇನ್ನೊಂದು ಸಬ್ಮರೀನ್ ರೈಡ್ ಮಾಡ್ಬೇಕು, ಅದನ್ನು ನಾನು ಫ್ರಾನ್ಸ್ ಅಲ್ಲಿ ಮಾಡಿದೆ. ಆಮೇಲೆ ಪೈಲಟಿಂಗು, ಪ್ಯಾರಾಗ್ಲೈಡಿಂಗು, ಆಮೇಲೆ ಬೇರೆ ಬೇರೆ ಬಹಳ ಕೋರ್ಸಸ್ ಇದಾವೆ. ಒಂದಂತೂ ನಿಜ, ಅಪ್ಪನ ಹತ್ರ ಕೋಟಿಗಟ್ಲೆ ಹಣ ಇದ್ರೂ ಎಲ್ಲಾ ಮಕ್ಕಳು ಶ್ರೇಯಾತರ ಆಗೋದಿಲ್ಲ. ಅದರಲ್ಲೂ ದುಡ್ಡಿದ್ದೋರ ಮಕ್ಕಳೇ ದಾರಿ ತಪ್ಪೋದ್ ಜಾಸ್ತಿ. ಅವರಿಗೆ ಯಾಕೆ ಸಾಧನೆ ಮಾಡಬೇಕು ಅನ್ನೋ ಪ್ರಶ್ನೆನೇ ಮೊದಲನೇ ಅಡ್ಡಿಯಾಗಿರುತ್ತೆ. ಆದ್ರೆ ಶ್ರೇಯ ಅಪರೂಪದ ಛಲಗಾತಿ, ಅವಳಲ್ಲಿ ದೈತ್ಯ ಪ್ರತಿಭೆ ಕೂಡ ಇದೆ. ಬೆಳಗ್ಗೆ 6 o'clock ಹೇಳ್ತೀವಿ. ಆಮೇಲೆ ಯೋಗ ಮಾಡ್ತೀನಿ, ಯೋಗ ಎಕ್ಸಸೈಸ್. ಎಲ್ಲ ಪಪ್ಪ ಮಮ್ಮ ಇಬ್ರು ಅಂತಾರೆ, ಅಂದ್ರೆ ಯೋಗ ಬಹಳ ಫ್ಲೆಕ್ಸಿಬಲ್ ಮಾಡುತ್ತೆ. ಮತ್ತೆ ನಿನ್ ಸ್ಪೇಸ್ಗೆ ಹೋಗ್ಬೇಕಂದ್ರೆ ಯೋಗಾನೇ ಬೇಕು. ಈಗ ಸುನೀತಾ ವಿಲಿಯಮ್ಸ್ ಅಲ್ಲಿ ಮ್ಯಾರಥಾನ್ ಮಾಡ್ಸಿದ್ರಲ್ಲ, ಶಿ ಈಸ್ ಲಿವಿಂಗ್ ಆನ್ ಯೋಗ. ಅದಕ್ಕೆ ಯೋಗ ಇಂಡಿಯನ್ ಅಲ್ವಾ, ಅದಕ್ಕೆ ನಾನು ಯೋಗ ಮಾಡ್ತೀನಿ 1 hour. ಆಮೇಲೆ 6 to 7 ಯೋಗ ಮಾಡಿ ಮತ್ತೆ 1 hour ಅಥವಾ 45 minutes. ಆಮೇಲೆ ಒಂದ್ ಸ್ವಲ್ಪ ಓದಿ ಆಮೇಲೆ ಸ್ಕೂಲ್ಗೆ ಹೋಗ್ತೀವಿ.